ನಮಸ್ಕಾರ ವೀಕ್ಷಕ ಬಂಧುಗಳಿಗೆ, ನಾನು ನಿಮ್ಮ ಪಂಡಿತ್ ಪರಿಮಳಾಚಾರ್ಯ ಗುರುಜಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳ ಸರಳ ಪರಿಹಾರಕ್ಕಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವಿಳೆಯೆಲೆಯಿಂದ ಒಂದು ವಿಳೆದೆಲೆ, ಈ ಒಂದು ಎಲೆಯಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಎಂಥದ್ದೇ ಘೋರ ಗುಪ್ತ ಕಠಿಣ ಸಮಸ್ಯೆಗಳಿದ್ರೂ ಸಹ ನೀವೇ ನಿಮ್ಮ ಕೈಯಾರೆ ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿದ್ರೆ ನಂಬ್ತೀರಾ ವೀಕ್ಷಕರೇ? ಖಂಡಿತವಾಗ್ಲಿಯೂ ಪರಿಹಾರ ಆಗೇ ಆಗತ್ತೆ, ನಂಬಲೇಬೇಕು. ನಾನು ಹೇಳುವಂತ ತಂತ್ರ ಮಾಡಿ, ಈ ಒಂದು ತಂತ್ರ ಮಾಡಿ ನೀವೇ ಕಮೆಂಟ್ ಹಾಕ್ತೀರಾ. ನನಗೆ ನಿಮ್ಮ ಕಣ್ಣಾರೆ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡ್ತಾ ಹೋಗ್ತೀರಾ. ಬರೀ ಒಂದು ಸಣ್ಣ ತಂತ್ರವನ್ನು ಮಾಡಬೇಕಷ್ಟೇ. ಏನೇ ಇರಲಿ, ಜೀವನದಲ್ಲಿ ಸಮಸ್ಯೆ, ದಿಢೀರಂತ ಸಮಸ್ಯೆ ಬಂತು, ಏನೋ ಮಗು ಮಾತು ಕೇಳ್ತಾ ಇಲ್ಲ, ಮಗು ಆರೋಗ್ಯ ತುಂಬಾ ವೀಕ್ ಆಗ್ತಾ ಇದೆ, ಯಾರೋ ಮನೆಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ, ಏನೋ ಈಗ ಅರ್ಜೆಂಟ್ ಅಮೌಂಟ್ ಬೇಕಾಗಿದೆ, ಸದ್ಯಕ್ಕದಲ್ಲೇ ಈಗ ಒಂದು ಅರ್ಜೆಂಟ್ ಅಮೌಂಟ್ ಬೇಕಾಗಿದೆ ನಮಗೆ, ಅಥವಾ ನಿಮ್ ಜೀವನದಲ್ಲಿ ಯಾರಿಗೋ ಒಬ್ರಿಗೆ ದುಡ್ಡು ಕೊಡಬೇಕಾಗಿದೆ, ಯಾವ ಒಂದು ಪರಿಸ್ಥಿತಿ ಆಗಿರ್ಬೋದು. ಸದ್ಯದ್ರಲ್ಲಿ ಸಡನ್ ಆಗಿ ನಿಮಗೆ ಬರುವಂತ ಏನೇ ಸಮಸ್ಯೆ ಇರಲಿ, ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ, ಹೇಳುವಂತ ಈ ತಂತ್ರ ಮಾಡಿ ನೋಡಿ ವೀಕ್ಷಕರೇ, ಬದಲಾವಣೆಗಳನ್ನು ಕಣ್ಣಾರೆ ನೀವೇ ನೋಡಿ ಬೆರಗಾಗ್ತೀರಾ. ಇದು ಸತ್ಯ, ಇದು ನಂಬಿ. ಏನು ಅಂತ ಹೇಳಿದ್ರೆ, ಯಾವುದೇ ಸಮಸ್ಯೆ ಇರಲಿ, ಒಂದು ವಿಳೆದೆಲೆ ತಗೊಳ್ಳಿ. ಬರೇ ಒಂದೇ ಒಂದು ಎಲೆಯ ಮೇಲೆ ಒಂದು ತ್ರಿಕೋನ ಅಂತ ಹೇಳಿ, ಮೇನಾಗಿ ತ್ರಿಕೋನ ನಕ್ಷತ್ರ ಅಂತ ನಾವು ಹೇಳ್ತೀವಿ. ಅಂತ ಹೇಳಿದ್ರೆ ಒಂದು ತ್ರಿಕೋನ ಬರಿಬೇಕು ಈ ರೀತಿಯಲ್ಲಿ, ಮತ್ತೆ ಅದನ್ನೇ ಉಲ್ಟಾ ಆಗಿ ಬರಿಬೇಕು. 6 ರೇಖೆಯ ನಕ್ಷತ್ರ ಅಂತಾನು ನಾವು ಇದನ್ನ ಕರಿತೀವಿ. ಈ ಒಂದು ನಕ್ಷತ್ರವನ್ನು ಬರಿಬೇಕು ಆ ಒಂದು ಎಲೆಯ ಮೇಲೆ. ತದನಂತರವಾಗಿ ಈ ಒಂದು ನಕ್ಷತ್ರವನ್ನು ಎಲೆಯ ಮುಂಭಾಗದ ಮೇಲೆ ಬರಿಬೇಕು. ಅರ್ಥ ಆಯ್ತಾ? ಅದಾದ್ಮೇಲೆ ನಿಮ್ಮ ಮನೆಯಲ್ಲಿ ಸದಾ ಗಂಧನೋ, ಗಂಧದ ಪುಡಿನೋ, ಅಥವಾ ಇವೆರಡು ಏನು ಇಲ್ಲ ಅಂತ ಹೇಳಿದ್ರೆ ಶ್ರೀಗಂಧ, ರಕ್ತಗಂಧ, ಇವೆಲ್ಲ ಏನೇನು ಇಲ್ಲ ಅಂತ ಹೇಳಿದ್ರೆ ಅರ್ಶಿನ ಕೊಂಬಾರು ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ತಗೊಳ್ಳಿ ಅದನ್ನ. ಗಂಧ ನೆಲವನ್ನು ಶುದ್ಧ ಮಾಡಿಕೊಂಡು ಒಂದು ಗಂಧ ತೀವ್ದಂಗೆ ತೂಯ್ಬೇಕು. ಆ ಒಂದು ಗಂಧವನ್ನು ಎಲೆ ಹಿಂಭಾಗದಲ್ಲಿ ನೀವೀಗೆ ತಿರುಗಿಸಿದಾಗ ಎಲೆ ಹಿಂದ್ಗಡೆ ಸಂಪೂರ್ಣವಾಗಿ ನೀವೊಂದು ನರಗಳೆಲ್ಲ ನೋಡ್ಬೋದು. ಆ ಎಲೆಯ ನರಗಳೆಲ್ಲ ನೋಡ್ಬೋದು, ಕಾಣುತ್ತದೆ. ಆ ಎಲೆಗೆ ಸಂಪೂರ್ಣವಾಗಿ ಲೇಪನೆ ಮಾಡ್ಬೇಕು. ಅರ್ಥ ಆಯ್ತಾ? ಈ ರೀತಿ ಮಾಡಿ ಈ ಒಂದು ಎಲೆಯನ್ನು ನಿಮ್ಮ ಒಂದು ಬಲಗೈಯಲ್ಲಿ ಈ ರೀತಿ ಇಟ್ಕೋಬೇಕಾಗ್ತದೆ. ಈ ರೀತಿ ಇಟ್ಕೊಂಡು ಸಂಪೂರ್ಣವಾಗಿ ದೇವಸ್ಥಾನಗಳಲ್ಲೆಲ್ಲ, ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ನೀವು ಒಂದು ದೇವಾಲಯ ಅಂತ ಮಾಡ್ಕೊಂಡಿರ್ತೀರ. ಮನೆಯಲ್ಲಿ ಒಂದು ದೇವರ ಫೋಟೋಸ್ಗಳಾಗಿ, ದೇವಸ್ಥಾನ ಒಂದು ದೇವರ ಮೂರ್ತಿಗಳೆಲ್ಲ ಇಟ್ಟು ದೇವರ ಮನೆ, ದೇವರ ಕೋಣೆ ಅಂತ ಮಾಡ್ಕೊಂಡಿರ್ತೀರ. ಅಲ್ಲಿ ಈ ರೀತಿ ಕುತ್ಕೋಬೇಕಾಗ್ತದೆ. ನೇರವಾಗಿ ಕುತ್ಕೊಂಡು ಮಾತಾ ದುರ್ಗೆ ಈ ದೇವಿಯನ್ನು ಮನಸ್ಸಿನಲ್ಲಿ ಆರಾಧನೆ ಮಾಡಿಕೊಂಡು, ನನಗೆ ಈ ಕಷ್ಟ ಇದೆ, ಆ ಕಷ್ಟವನ್ನು ಹೇಳ್ಕೋಬೇಕಾಗ್ತದೆ. ಅದರಲ್ಲಿ ಹೇಳಿಕೊಂಡು, ನನಗೆ ಒಂದು ಯಾವುದೇ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ, ಎಕ್ಸಾಂಪಲ್ ನಿಮ್ಗೆ ಈಗ ಮೇನ್ ಆಗಿ ಮಕ್ಕಳು ಮಾತು ಕೇಳ್ತಾರೆ, ಅಥವಾ ಮಕ್ಕಳು ಆರೋಗ್ಯ ಸರಿ ಹೋಗ್ತಾ ಇಲ್ಲ, ಈ ಒಂದು ಕಷ್ಟ ಇದೆ ಅಂತ ಹೇಳ ಆ ಒಂದು ಎಲೆಯ ಮುಂದೆ ಹೇಳ್ಕೋಬೇಕು. ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಹೇಳಬೇಕು. ಬಹಳ ಶುದ್ಧ ಭಕ್ತಿ ಶ್ರದ್ಧೆಯಿಂದ ಹೇಳಬೇಕು. ಶ್ರದ್ಧೆ ಭಕ್ತಿಯಿಂದ ಬಹಳ ನೇರವಾಗಿ ಕೂತ್ಕೊಂಡು ಶುದ್ಧ ಮನಸ್ಸಿಂದ ಹೇಳಬೇಕಾಗ್ತದೆ. ಈ ಒಂದು ರೀತಿ ಈ ಒಂದು ತಂತ್ರವನ್ನು ಮಾಡಿ ಕೇವಲ 24 ಗಂಟೆ ಒಳಭಾಗದಲ್ಲಿ ನಿಮಗೆ ಆ ಸಮಸ್ಯೆ 100ಕ್ಕೆ 100ರಷ್ಟು ಅಲ್ಲ, ನಿಮಗೆ ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಆಗ್ತದೆ. ನಿಮಗೆ ಜೀವನದಲ್ಲಿ ಸ್ವಲ್ಪ ನಿಮ್ಮ ಒಂದು ಹಿಂದಿನ ಈ ಒಂದು ತಂತ್ರ ಮಾಡಿದ ಮೇಲೆ
ನಿಮ್ಮ ಕಷ್ಟಗಳನ್ನು ನೀವು ಹೋಲಿಕೆ ಮಾಡಿದ್ರೆ ಯಾವುದೋ ಒಂದು ಕಡೆಯಿಂದ ನಿಮ್ಗೆ ಒಳ್ಳೇದಾಗಿರ್ತದೆ. ಎಷ್ಟೋ ನಿಮ್ಗೆ ಒಂದು 60 to 70% ಆದ್ರೂ ನಿಮ್ಗೆ ಸರಿ ಹೋಗಿರ್ತದೆ. ಅದು ಕೇವಲ 24 ಗಂಟೆ ಒಳಭಾಗದಲ್ಲಿ. ಈ ಒಂದು ತಂತ್ರ ಮಾಡಿ. ಇದು ಸಾಮಾನ್ಯ ಶಕ್ತಿ ಅಲ್ಲ ಇದು. ಇದರಿಂದ ಅನೇಕ ರಹಸ್ಯಗಳಿವೆ. ಅರ್ಥ ಆಯ್ತಾ? ಈ ಒಂದು ಶಕ್ತಿ ಪ್ರಯೋಗ, ಈ ಒಂದು ತಂತ್ರವನ್ನು ನೀವು ನಿಮ್ಮ ಕೈಯಾರೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ಒಂದು ಸಮೃದ್ಧಿಯಾದ ಜೀವನದ ಕಡೆಗೆ, ಜೀವನದ ಹಾದಿಗೆ ನೀವು ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಸಹ, ಎಂಥದ್ದೇ ಘೋರ ಗುಪ್ತ ಕಠಿಣ ಸಮಸ್ಯೆ ಇದ್ರೂ ಸಹ, ಅಥವಾ ನಿಮ್ ಜೀವನದಲ್ಲಿ ಹೇಳ್ಕೊಳಕ್ಕೆ ಯಾರ ಹತ್ರನು ಹೇಳ್ಕೊಳಕ್ಕೆ ಆಗಲ್ಲ ಅಂತ ಒಂದು ಸಮಸ್ಯೆಗಳ ಕೆಲವೊಬ್ರು ಬಳಲ್ತಾ ಇರ್ತಾರೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ ವೀಕ್ಷಕರೇ. ಕಾಣುತ್ತಿರುವಂತ ನಂಬರ್ಗೆ ಕರೆ ಮಾಡಿ ಅಥವಾ ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನ ಭೇಟಿ ಮಾಡಿ. ನಮ್ಮ ಮನೆಯ ವಿಳಾಸ ಬೆಂಗಳೂರು ಬಗಲ್ಗುಂಟೆ BBMP ಆಫೀಸ್ ಎದುರು. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳಿತಾಗ್ಲಿ. ಹರಿ ಓಂ. ನಮಸ್ತೆ.